ಕಲಾವಿದನ ಜೀವನ ಹೆಂಗಿದೆ? ನಡೀತಾ ಇದೆ ತಕ್ಕ ಮಟ್ಟಿಗೆ. ಸಡನ್ಲಿ ಬಂದು ನಮಗೆ ಅದು ಫ್ರಂಟ್ ಖಾಲಿ ಇದೆ, ಏನಾದರೂ ಮಾಡಿಕೊಡಿ, ಫುಲ್ ಫೋರ್ಸ್ ಹಾಕಿದ್ರು. ಎಲ್ಲ ಕೊಟ್ಟಿದ್ದಾರೆ, ದುಡ್ಡು ಕೊಡ್ತಾರ? ಮಾಡಿದ ಕೆಲಸದೆಲ್ಲ ದುಡ್ಡು ಬರುತ್ತಾ? ಕೆಲವೊಬ್ರು ಕೊಡ್ತಾರೆ, ಅದ ಸಂದರ್ಭಕ್ಕೆ ಯಾವ್ದೆಲ್ಲ ನೆನಪಾಗ್ತದೆ ಅದನ್ನೆಲ್ಲ ಹಾಕೊಂಡು ಹೋಗ್ತಾ ಇರೋದು. ಹಾಗೆ ಮಾತ್ರ ಡೇ ನೈಟ್ ಮಾಡಿದ್ದೇವೆ. ಮರುದಿವಸ ಶೂಟಿಂಗಿಗೆ ರೆಡಿ ಆಗಿತ್ತು. ಸ್ಪೀಡ್ ಆಗಿರುವಂತ ಕೆಲಸ ಇದು, ಒಂದು 4 ದಿನದಲ್ಲೇ ಆಗಿದೆ. ಕಲ್ತು ಮತ್ತೆ ಹೋಗ್ಬಿಡ್ತಾರೆ ಹಾಗೆ. ಆಫರ್ ಬಂದಿತ್ತು, ಆದ್ರೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಕಸದಿಂದ ರಸ ಮಾಡ್ತಾರಲ್ಲ ಆ ತರ. ನಿಮ್ಗೆ ಕಾಂಪಿಟೇಷನ್ ಆಮೇಲೆ ಆ ಥರನೇ ಆಗಿದೆ ಈಗ ಜಾಸ್ತಿ. ನಮಗೆ ಅಂದ್ರೆ 15 ಅಡಿ ಒಳಗಡೆ ಮಾಡ್ಬೇಕಂತ ಹೇಳಿ ಒಂದು ರೂಲ್ಸ್ ಇದೆ. ಅಂದ್ರೆ ಅರ್ಜೆಂಟಿಗೆ ಬೇಕಿದ್ರೆ ಒಂದು ವಾರದಲ್ಲಿ ಮಾಡಿ ಕೊಡ್ತೇವೆ. ಅಂದ್ರೆ ದೂರ ಎಲ್ಲ ಹೋದ್ರೆ ನಮಗೆ ಸಹ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಹೋಗುದಿಲ್ಲ ಜಾಸ್ತಿ. ನಮಗೆ ಕೃಷ್ಣಾಷ್ಟಮಿ ಬಂದ್ರೆ ಸ್ಟಾರ್ಟ್ ಆದಾಗೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಧನ್ರಾಜ್ ಅಂತ ಇವರು ನನಗೆ ತುಂಬ ವರ್ಷದಿಂದ ಪರಿಚಯ. ಅದ್ಭುತವಾದ ಕಲಾವಿದರು. ಇವ್ರು ಎಂಥ ಕಲಾವಿದರು ಅಂದರೆ ಒಂಥರ ಎಲೆ ಮರೆಕಾಯಿ ಥರ ಇದ್ದಾರೆ. ಇವ್ರ ಕಲೆ ಏನೇನು ಅಂತ ನಿಮಗೆ ಇವತ್ತು ನಾನು ತೋರಿಸ್ಕೊಡೋಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀನಿ ಇವ್ರ ಮನೆಗೆ. ಇವತ್ತು ಇವ್ರ ಜೊತೆಗೆ ಇವ್ರನ್ನ ಪರಿಚಯ ಮಾಡಿಕೊಟ್ಟು ಇವ್ರ ಕಲೆನೂ ಕೂಡ ಪರಿಚಯ ಮಾಡಿಕೊಡ್ತೀನಿ. ಇವ್ರು ಎಂಥ ಕಲಾವಿದರು ಅಂತ ನಿಮಗೆ ಗೊತ್ತಾಗುತ್ತೆ. ಧನ್ಯವರೇ ನಮಸ್ಕಾರ. ನಮಸ್ತೆ. ಇವಾಗಾರು ಓಪನ್ ಸ್ವಲ್ಪ ಜಾಸ್ತಿ ಮಾತಾಡಿ, ಯಾಕಂದರೆ ಇವರು ಮೊದಲೆಲ್ಲ ನಾವು ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಯಾವತ್ತೂ ಮನುಷ್ಯ ಜಾಸ್ತಿ ಮಾತೇ ಇಲ್ಲ, ಬರೀ ಕೆಲಸ ಅಷ್ಟೇ. ಎಂಥ ಕೆಲಸ ಕೊಟ್ಟರು ಹಗಲು ರಾತ್ರಿ ಮಾಡ್ತಾರೆ, 24 hours ನಿದ್ದೆ ಇಲ್ಲದೆ ಕೆಲಸ ಮಾಡ್ತಾರೆ. ಆದರೆ ಮಾತಂತೂ ಆಡೋದೇ ಇಲ್ಲ. ನಾವು 100 ಮಾತಾಡಿದ್ರೆ ಮನುಷ್ಯ ಒಂದೇ ಮಾತಾಡೋದು. ಅವ್ರ ಹತ್ರ ಇವತ್ತು ಮಾತಾಡ್ಸೋದೇ ನನಗೊಂದು ದೊಡ್ಡ ಸಾಹಸ. ನೋಡೋಣ ಬನ್ನಿ, ಅದರೇ ಬನ್ನಿ, ನಿಮ್ಮ ಕೆಲಸಗಳ ತೋರಿಸೋಣ ಬನ್ನಿ. ಇದು ನೋಡಿ, ಇದೆಲ್ಲ ಇವರೇ ಮಾಡಿರೋಂಥ ಕಲೆಗಳು. ಇದೆಷ್ಟು ದೊಡ್ಡ ದೊಡ್ಡ ಟ್ಯಾಬ್ಲೋಗಳಿದೆ, ಇದೆಲ್ಲ ಇವರೇ ಮಾಡಿರೋದು. ಈ ಯಾವ್ಯಾವ ಟ್ಯಾಬ್ಲೋ ಏನು ಅಂತ ಅವ್ರನ್ನೇ ಕೇಳೋಣ. ಒಂದ್ಸಲ ನೀವೇ ಪರಿಚಯ ಮಾಡ್ಕೊಬಿಟ್ಟಿದ್ದಾನು ನಿಮ್ಮದು ಸಂಪೂರ್ಣವಾಗಿ. ನಮಸ್ತೆ, ನನ್ನ ಹೆಸರು ಧನ್ರಾಜ್ ಅಂತೇಳಿ. ನಾನಿಲ್ಲಿ ಮಂಗಳೂರು ಡಿಸ್ಟಿಕ್ಕು ತೋಕೂರು ಅಂತೇಳಿ, ಹಳೆಯಂಗಡಿ ತೋಕೂರು ಒಂದು ಊರು. ಏನು ಓದಿದ್ದೀರ ಅದನ್ನು ನೀವು? ನಾವು ಆ್ಯಕ್ಚುಲಿ ಎಜುಕೇಷನಲ್ಲಿ ಆದರೆ PUC ಮುಗಿಸಿದ್ದೀವಿ. ಓಕೆ. ನಂತರ ನಮ್ಮದು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಆರ್ಟ್ BVA ಕೋರ್ಸ್ ಅಂತೇಳಿ ಮಾಡಿದ್ದೇವೆ. ಎಲ್ಲಿ? ಡಿಗ್ರಿ. ಅದು ಉಡುಪಿ ನಮ್ಮದು ಚಿತ್ರಕಲಾ ಮಂದಿರ ಅಂತೇಳಿ. ಓಕೆ. ಅಲ್ಲಿ ಡಿಗ್ರಿ. ಎಷ್ಟು ವರ್ಷದ ಕೋರ್ಸ್ ಅದು? ಅದು 5 ವರ್ಷದ ಕೋರ್ಸು. ನಮಗೆ ಇದು ಹಂಪಿ ಯೂನಿವರ್ಸಿಟಿಯಿಂದ ನಮಗೆ ಅದರಲ್ಲಿ ಇದು ಸರ್ಟಿಫಿಕೇಟ್ ಎಲ್ಲ ಸಿಗುತ್ತೆ. ಓಕೆ ಓಕೆ. BVA ಡಿಗ್ರಿ ಅಂತೇಳಿ ಅದೊಂದು ಮಾಡಿದ್ದೀವಿ ಆರ್ಟ್ ಇದರಲ್ಲಿ. ಓಕೆ. ಎಷ್ಟು ವರ್ಷ ಆಯ್ತು ಅದನ್ನು ಈ ಫೀಲ್ಡ್ ಬಂದು ನೀವು? ನಾವು ಅಂದಾಜು ಒಂದು 20-25 ವರ್ಷ ಆಯ್ತು. 25 ವರ್ಷ. ವಯಸ್ಸೆಷ್ಟು ನಿಮಗೆ? ಹೆಂಗಿದೆ ಕಲಾವಿದನ ಜೀವನ ಹೆಂಗಿದೆ? ಇದೆ, ತೊಂದರೆ ಇಲ್ಲ, ನಡೀತಾ ಇದೆ ತಕ್ಕ ಮಟ್ಟಿಗೆ. ಯಾವ್ದಕ್ಕೆ ನೀವು ಕೆಲಸ ಮಾಡಿದ್ದೀರಾ? ಈ ಆರ್ಟ್ಗಳೆಲ್ಲ ದೊಡ್ಡದು ಎಲ್ಲ ಇದೆಲ್ಲ ಯಾವ್ಯಾವ್ದಕ್ಕೆ ಮಾಡಿದ್ದೀರಾ? ನಮ್ದೀಗ ಇದು ಬಿಟ್ಟರೆ TV ಚಾನಲಲ್ಲಿ ರಿಯಾಲಿಟಿ ಶೋಗಳಲ್ಲೆಲ್ಲ ವರ್ಕ್ ಮಾಡಿದ್ದೀವಿ. ಯಾವ್ಯಾವ ಶೋ ವರ್ಕ್ ಮಾಡಿದ್ದೀರಾ? ನಾವು ಸ್ಟಾರ್ಟಿಂಗ್ ಮಾಡಿರೋದು ಪೇಟೆ ಒಂದೇ ಕಾಡಿಗೆ ಬಂದ್ರೆ ಅಂತೇಳಿ. ನಂತರ ಅದರದ್ದೇ ವರ್ಷ ನಡೀತಾ ಇತ್ತು. ಇದು ಪೇಟೆ ಹುಡುಗಿರ ಹಳ್ಳಿ ಲೈಫು, ಮತ್ತೆ ಹಳ್ಳಿ ಐದ ಪೇಟೆಗೆ ಬಂದ, ಮತ್ತೆ ಚಾಂಪಿಯನ್ ಅಂತೇಳಿ, ಓಕೆ, ಮತ್ತೆ ಇದು ನೋಡಿ ಸ್ವಾಮಿ ನಾವಿರೋದು ಹೀಗೆ, ಓಕೆ, ಆ ಥರದ್ದು ಆಲ್ಮೋಸ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಚಾನಲ್ ವರ್ಕ್ ಮಾಡಿ. ಇವಾಗಲೂ TV ಚಾನಲ್ಗಳು ಕೆಲಸ ಮಾಡ್ತಾ ಇದ್ರೆ ಹೇಗೆ? ಹೋಗ್ತಾ ಇರ್ತೀವಿ ಕರೆದ್ರೆ. ಮತ್ತೆ ಇಲ್ಲಿ ಸ್ವಲ್ಪ ವರ್ಕ್ ಎಲ್ಲ ಮಾಡ್ತಾ ಇದ್ದೀವಿ ಈಗ. ಹಾಗಾಗಿ ಊರಲ್ಲೇ ಸ್ವಲ್ಪ ಜಾಸ್ತಿ ಆರ್ಟ್ ವರ್ಕ್ ಮತ್ತೆ ವರ್ಕ್ ಮಾಡ್ತಿದ್ದೇವೆ ಬೇರೆ. ಓಕೆ. ಧನು ಮದುವೆ ಆಗಿದೆಯಾ? ಇಲ್ಲ, ಕೆಲಸನೇ ಮದುವೆ ಮಾಡ್ಕೊಬಿಟ್ಟಿದ್ರ ನೀವು? ಕೆಲಸನೇ ಜಾಸ್ತಿ ಆಗಿದೆ. ಓಕೆ. ಈಗ ನೀವು ರಿಯಾಲಿಟಿ ಶೋ ಬಿಟ್ಟು ಯಾವ್ಯಾವ ಹೊರಗಡೆ ಈವೆಂಟ್ಗಳಿಗೆ ಯಾವ್ಯಾವ ಥರ ಕೆಲಸಗಳನ್ನ ಮಾಡ್ತೀರಾ ನೀವು? ನಾವಂದ್ರೆ ಈಗ ಇಲ್ಲಿ ದಸರಾಕ್ಕೆ ಟ್ಯಾಬ್ಲೋಗಳು, ಮತ್ತೆ ಹೀಗೆ ಸ್ಟೇಜ್ ಡೆಕೋರೇಷನು, ಆ ಥರದ್ದೆಲ್ಲ ವರ್ಕ್ ಈಗ ಸದ್ಯಕ್ಕೆ ಮಾಡ್ತಾ ಇದ್ದೇವೆ. ನಮ್ಮದು ಮಂಗಳೂರು ದಸರಾ ಆಗಿರ್ಬೋದು, ಮತ್ತು ಬೈಂದೂರು ದಸರಾ, ಉಡುಪಿದ್ದು ಕೃಷ್ಣ ಮಠದಲ್ಲಿ ನಡೆಯುವಂಥ ಈ ಪರ್ಯಾಯ ಉತ್ಸವಕ್ಕೆ ಟ್ಯಾಬ್ಲೋಗಳು, ನಂತರ ಇಲ್ಲಿ ಗಣೇಶೋತ್ಸವ ನಮ್ಮೂರಲ್ಲಿ, ಆ ಥರದ್ದೆಲ್ಲ ಸದ್ಯಕ್ಕೆ ಮಾಡ್ತಾ ಇದ್ದೇವೆ. ಆಲ್ಮೋಸ್ಟು ಕೆಲವೊಂದು ಪರ್ಮನೆಂಟ್ಗಳಿವೆ, ಅವರಿಗೆಲ್ಲ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಈ ಕಟೀಲ್ಗೆ ದಸರಾ ಅಲ್ಲಿದ್ದು ನಡೀತಾ ಇದೆ. ಮೈಸೂರು ದಸರಾ ಏನಾರ ಮಾಡ್ತೀರಾ? ಆಫರ್ ಬಂದಿತ್ತು, ಆದರೆ ಹೋಗ್ಲಿಕ್ಕೆ ಆಗಲಿಲ್ಲ. ಓಕೆ. ಈಗ ಈ ನಿಮ್ಮಿಂದ ಇದೆಯಲ್ಲ, ಇದು ಯಾವುದಕ್ಕೆ ಮಾಡಿದ್ದು?
ಇದು ಮಂಗಳೂರು ದಸರಾಕ್ಕೇನೆ ಹ್ಮ್ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇರ್ತೀವಿ. Okay. ಹುಲಿ ವೇಷದ ನಮ್ಮ ಮುಂದ್ಗಡೆಗೆ ಹ್ಮ್ ಅದರದ್ದೊಂದು ಇದು ನೋಡಲಿಕ್ಕೆ ಹ್ಮ್. ಆ ಥರದ್ದೆಲ್ಲ ಒಂದೊಂದು ಕಾನ್ಸೆಪ್ಟು. ಹ್ಮ್ ಮತ್ತು ಅಲ್ಲಿ ಹಿಂದೆ ಇರುವಂಥದ್ದು ಟ್ರೈಬ್ ಇದೊಂದು ಓಕೆ ಆ ಥರ ಕಾನ್ಸೆಪ್ಟಲ್ಲಿ ಅದಕ್ಕೆ ಇನ್ನೂ ಸ್ವಲ್ಪ ವೇಷಗಳೆಲ್ಲ ಬರ್ತಾ ಇರುತ್ತೆ. ಓಕೆ ಒಂದು 5-6 ಜನ ವೇಷ ಹಾಕಿ ಹ್ಮ್. ಸ್ಟೇಜ್ ಇದ್ರ ಪ್ಲಾಟ್ಫಾರ್ಮ್ ಮೇಲೆ ಕೂತು ಮುಂದ್ಗಡೆ ಈ ಥರ ಬರುತ್ತೆ, ಫುಲ್ಲು ಲೈಟ್ ಎಲ್ಲ ಹಾಕಿ. ಹ್ಮ್ ಹಿಂದ್ಗಡೆಯಿಂದ ನಮ್ಮದು ಕಲಾವಿದರೆಲ್ಲ ಕುಣಿಯೋ ಥರ ಆ ಥರ ಆ್ಯಕ್ಷನ್ ಎಲ್ಲ ಮಾಡ್ತಾ ಇರ್ತಾರೆ. ಹ್ಮ್ ಆ ಥರದ್ದೊಂದು ಕಾನ್ಸೆಪ್ಟಲ್ಲಿ ಮಾಡಿದ್ದು. ಎಷ್ಟು ದಿನ ಹಿಡಿಯುತ್ತೆ ಇದೆಲ್ಲ? ನೀವು ಎಷ್ಟು ಏನು ಮೆಟೀರಿಯಲ್ ಮಾಡಿದಿರ ಅದನ್ನ? ಇದೀಗ ಸದ್ಯಕ್ಕೆ ಥರ್ಮೋಕೋಲ್ ಇದೆ, ಮತ್ತು ನಮಗೆ ನಾರ್ಮಲ್ ಫೋಮು ಹ್ಮ್ ಮತ್ತು ಕಬ್ಬಿಣ ಫೈಬರು ಆ ಥರ ಮಿಕ್ಸ್ ಮಾಡಿ ಎಲ್ಲ ಮಾಡ್ತಾ ಇರ್ತೀವಿ. ಓಕೆ ಅದು ಬಜೆಟ್ಗೆ ತಕ್ಕಂತೆ. ತಕ್ಕಂತೆ. Budget, ಕೆಲವೊಂದು ಕಮ್ಮಿ ರೇಟಲ್ಲಿ ಬೇಕು ಅಂತ ಹೇಳಿದರೆ ಆ ರೇಂಜಿಗೆ ಹೋಗ್ತಾ ಇರ್ತೀವಿ. ಹ್ಮ್ ಮತ್ತು ಫೋಮು ಹ್ಮ್ ಆ ಥರ ನಮಗೆ ಸಿಕ್ಕಿದ ಮೆಟೀರಿಯಲಲ್ಲಿ ಯಾವ ಥರ ಬೇಕು ಆ ಥರ ಮಾಡ್ತಾ ಹೋಗ್ತಾ ಇರ್ತೀವಿ. ನೀವು ಮಾಡ್ತಿರೋ ಒಂದೊಂದೇ ಕೆಲಸಗಳನ್ನ ತೋರಿಸ್ತಾ ಹೋಗಿ ಹಂಗೆ ನಾವು ನೋಡೋಣ, ಎಕ್ಸ್ಪ್ಲೈನ್ ಮಾಡ್ತಾ ಯಾವ್ಯಾವ್ದಕ್ಕೆ ಮಾಡಿದ್ರಿ ಅಂತೇಳಿ. ಹಾಂ, ಇದು ಡ್ರ್ಯಾಗನ್ ಅಂತೇಳಿ ಹ್ಮ್. ಒಂದು ಪ್ರಾಣಿದ್ದು ಇದು ಮಾಡಿ, ಹ್ಮ್ ಅಂದರೆ ಇದು ಹುಲಿ ವೇಷದ್ದು ಮೇಲೆಲ್ಲ ಹುಲಿ ವೇಷದವರೆಲ್ಲ ಕುಣಿತಾ ಇರ್ತಾರೆ. ಹ್ಮ್ ಗಾಡಿ ಮುಂದ್ಗಡೆಗೊಂದು ಇದು ಒಂಥರ ಚೆನ್ನಾಗಿ ಕಾಣಬೇಕಂತೇಳಿ ಇದೊಂದು ಮಾಡಿರುವಂಥದ್ದು. ಇದು ನಿಜವಾಗಿ ಇದು ಯಾವ ಥರ ಅಂದರೆ ಸ್ಪೀಡ್ ಆಗಿರುವಂಥ ಕೆಲಸ. ಇದು ಒಂದು 4 ದಿನದಲ್ಲೇ ಆಗಿದೆ ಇದು. ಹೆಂಗೆ ಇದಂದರೆ ಅವ್ರಿಗೆ ಫಸ್ಟ್ ಐಡಿಯಾ ಇರಲಿಲ್ಲ. ಹ್ಮ್ ಸುಮ್ಮನೆ ಒಂದು ಏನೋ ಹುಲಿ ವೇಷ ಹೀಗೆ ಕುಣಿದು ಆ ಥರ ಇದ್ದರು. ಹ್ಮ್ ಸಡನ್ಲಿ ಬಂದು ನಮಗೆ ಅದು ಫ್ರಂಟ್ ಖಾಲಿ ಇದೆ, ಏನಾದರೂ ಮಾಡಿಕೊಡಿ, ಹ್ಮ್ ಫುಲ್ ಫೋರ್ಸ್ ಹಾಕಿದ್ರು. ನಾನು ಹೇಳಿದ್ದೇನೆ ನಮಗೆ ಆದಷ್ಟು ಎಷ್ಟು ಟ್ರೈ ಮಾಡ್ತೇವೆ ಅಷ್ಟು ಮಾಡ್ತೇವೆ ಅಂತೇಳಿ. ಹ್ಮ್ 4 ದಿನದಲ್ಲಿ ಇದು ರೆಡಿ ಆಗಿದೆ ನಮ್ಮದು. ಓಕೆ ಇದು ಕಬ್ಬಿಣ ಮತ್ತು ಫೋಮಲ್ಲಿ ರೆಡಿ ಮಾಡಿರುವಂಥದ್ದು. ಕಬ್ಬಿಣ ಮತ್ತೆ ಫೋಮ್. ಹೌದು. ಇದು ಆಂಜನೇಯ. ಅಲ್ಲ, ಇದನ್ನ ವರ್ಕ್ ಮಾಡೋದಕ್ಕೆ ಎಷ್ಟು ದಿನ ಟೈಮ್ ತಗೊಂಡ್ರಿ? ಇದೇ 4 ದಿನದಲ್ಲಿ ಫುಲ್ ಆಗಿದೆ. ಎಷ್ಟು ಜನ ಇದ್ರಿ? ಜನ ಅಂದರೆ ನಾವೊಂದು 4-5 ಜನ ಇದ್ವಿ. ಹಾ ವೆಲ್ಡರು ಮತ್ತು ನಮ್ಮದು ವರ್ಕರ್ಸಿಗೆ ಹ್ಮ್ ಮೇಯ್ನ್ ಸ್ಕೆಚ್ ಎಲ್ಲ ಹಾಕಿ ನಾನು ಕೊಡ್ತಾ ಇರ್ತೀನಿ, ಮತ್ತು ಅವರು ವರ್ಕ್ ಮಾಡ್ತಾ ಇರ್ತಾರೆ. ಫೋಮ್ ಮತ್ತೆ ಏನೇನು ಬಳಸಿದ್ರ? ಇದು ಫೋಮು ಮತ್ತು ಬಬಲ್ ಶೀಟು ಕಬ್ಬಿಣ ಇಷ್ಟೇ ಇರೋದು ಇದರಲ್ಲಿ. ಅದೇನು ಬಿಂದಿಗೆನಾ ಕಣ್ಣು? ಹಾಂ, ಅದು ಇದು ನಮ್ಮದು ಬೌಲು, ಪ್ಲಾಸ್ಟಿಕ್ ಬೌಲ್. ಪ್ಲಾಸ್ಟಿಕ್ ಬೌಲ್ ಅದು ಕಣ್ಣು? ಅದೇ ನಮ್ಮದು ಅಂದರೆ ಕಸದಿಂದ ರಸ ಮಾಡ್ತೇವಲ್ಲ ಆ ಥರ ಮಿಕ್ಸ್ ಮಾಡಿ ಯಾವ ಸಿಗ್ತದೋ ಆ ಸಂದರ್ಭಕ್ಕೆ ಯಾವುದೆಲ್ಲ ನೆನಪಾಗ್ತದೋ ಅದನ್ನೆಲ್ಲ ಹಾಕೊಂಡು ಹೋಗ್ತಾ ಇರೋದು ಹಾಗೆ. ಹ್ಮ್ ಇದು ನೋಡಿ, ಇದು ನೋಡ್ಬೇಕಾದ್ರೆ ಇದು ಕಣ್ಣು ಥರನೇ ಕಾಣುತ್ತೆ ದೂರಕ್ಕೆ. ಇದು ಫುಲ್ ಫಿನಿಶ್ ಆದ್ಮೇಲೆ, ಬಟ್ ರಾ ಮೆಟೀರಿಯಲ್ ಹಾಕ್ಬೇಕಾದ್ರೆ ಅದು ಪ್ಲಾಸ್ಟಿಕ್, ಅದೇನದು ಬೌಲ್ ಅಲ್ವಾ? ಪ್ಲಾಸ್ಟಿಕ್ ಬೌಲ್. ಇದು ಫೋಮ್ ಶೀಟ್. ಇದು ಇದರಲ್ಲಿ ಫೋಮ್ ಶೀಟ್ ಮತ್ತು ಬಬಲ್ ಶೀಟ್. ಬಬಲ್ ಶೀಟ್ ಅದ್ರ ಮೇಲ್ಗಡೆ ಹಲ್ಗಳೆಲ್ಲ ಅದು ಅದೆಲ್ಲ ಫೋಮೆ, ದಪ್ಪ ಫೋಮ್ ಎಲ್ಲ ದಪ್ಪ ಹಾಕಿ ಫೋಮ್ಗಳು. ಮಾಡಿರುವಂಥದ್ದು. ಇದೊಂದು ಆಂಜನೇಯನದು ಫೇಸು. ಇದು ಕೂಡ ಹಾಗೇನೆ, ಗಾಡಿದ್ದು ಫ್ರಂಟಿಗೆ ಹ್ಮ್ ಹಿಂದ್ಗಡೆ ಇದರದ್ದು ನಮ್ಮದು ರಾಮ ಸೇತುದೊಂದು ಸ್ಟೋರಿ ಬರುತ್ತೆ, ಹಾ. ಕಲಾವಿದರೆಲ್ಲ ಇರ್ತಾರೆ. ಹ್ಮ್ ಇದು ಗಾಡಿ ಮುಂದ್ಗಡೆಗೆ ಹನುಮಂತನದೊಂದು ಫೇಸು ಹ್ಮ್ ಆ ಥರ. ಆ್ಯಕ್ಚುಲಿ ಇದು ಸಹ ಹಾಗೇನೆ ಅರ್ಜೆಂಟಿಗೆ ಅಂತಲೇ ಇದು ಮಾಡಿರುವಂಥದ್ದು. ಎಲ್ಲಿಗೆ ಮಾಡಿದ್ದು? ಇದು ನಮ್ಮದು ಮಂಗಳಾದೇವಿ ಇದಕ್ಕೆ ದಸರಾಕ್ಕೆ, ಮಂಗಳಾದೇವಿ ದಸರಾ ಮಂಗಳಾದೇವಿ ನಡೆಯುತ್ತಾ? ದಸರಾದ ದಿವಸ ಮಾಡಿರುವಂಥದ್ದು. ನಂತರ ಮಂಗಳೂರಿಗೆ ಹಾಕಿದ್ದೀವಿ ಓಕೆ. ಇದನ್ನು. ಲಾಸ್ಟ್ ಟೈಮ್ ಇದನ್ನು ಮಂಗಳೂರಿಗೆ ಹಾಕಿದ್ದೀವಿ. ಹ್ಮ್ ಹ್ಮ್ ನಮಗೆ ಒಂದು ಸಾರಿ ಮಾಡಿದರೆ ಇನ್ನೊಬ್ರು ಯಾರಾದರೂ ಇದರಲ್ಲಿ ನೋಡಿ ಚೆನ್ನಾಗಿದೆ ಅಂತ ಹೇಳಿದರೆ ಕಂಟಿನ್ಯೂ ಆಗ್ತಾ ಎಂತ ಇದೆ. ಅದು ಬಾಡಿಗೆ ಕೊಡ್ತೀರಾ ನೀವು? ಹಾಂ, ರೆಂಟಿಗೆ ಅಂದರೆ ನಾವು ಸೆಟ್ ಮಾಡಿ ತಗೊಂಡು ಹೋಗ್ತೇವೆ. ಮತ್ತೆ ರೀಸೆಟ್ ಮಾಡಬೇಕು? ಹೌದು, ಎಲ್ಲ ಅದಕ್ಕೆ ಅಂತ ಕಲಾವಿದರು ಅಂತ ಬೇಕು, ಮತ್ತೆ ಗಾಡಿ ಅದೆಲ್ಲ ನಾವೇ ಸೆಟ್ ಮಾಡಿ, ಟ್ರಾನ್ಸ್ಪೋರ್ಟೇಷನ್? ಹೌದು, ಎಲ್ಲ ಮಾಡಿ ಫುಲ್ ಡೆಕೋರೇಷನ್ ಅದೆಲ್ಲ ಮಾಡಿ ಹ್ಮ್ ಪ್ರೊಸೆಷನ್ಗೆ ಒಂದು ರನ್ನಿಂಗ್ ಕೊಟ್ಟು ನಂತರ ವಾಪಸ್ ನಾವೇ ತಗೊಂಡು ಅಂದ್ರೆ ನೀವು ಇಲ್ಲಿ ನಿಮ್ ಜಾಗದಾಗೆ ಗಾಡಿ ತಗೊಬಂದು ಇಲ್ಲೇ ರೆಡಿ ಮಾಡಿ ತಗೊಂಡೋಗಿ ಅಲ್ಲಿ ಇದು ಪರ್ಫಾರ್ಮೆನ್ಸ್ ಡೈರೆಕ್ಟ್ ಎಲ್ಲ ಫುಲ್ ರೆಡಿ ಮಾಡಿ ತಗೊಂಡು ಹೋಗ್ತೀರಾ? ತಗೊಂಡೋಗ್ತೀವಿ. ಕೆಲವೊಂದು ಅಲ್ಲೇ ಮಾಡೋದಿರುತ್ತೆ ಸ್ಪಾಟ್ ಅಲ್ಲಿ, ಹ್ಮ್ ಮತ್ತೆ ಇದನ್ನೆಲ್ಲ ತಗೊಂಡೋಗಿ ಅಲ್ಲಿ ರೆಡಿ ಮಾಡಿ ಇಡ್ತೇವೆ. ಹ್ಮ್ ಮತ್ತೆ ಇದು ಕೂಡ ಹಾಗೇನೆ. ಇದು ಯಾವ್ದಕ್ಕೆ? ಇದೊಂದು ಕಾರ್ನಿವಾಲ್ ಇದ್ದೊಂದು ಕಾನ್ಸೆಪ್ಟ್. ಹ್ಮ್ ಅದೇ ಫಾರಿನ್ ಅವ್ರದ್ದು ಸ್ವಲ್ಪ ನೋಡ್ಬಿಟ್ಟು ಅದರಲ್ಲೇ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿ ಓಕೆ. ಆ ಕಾರ್ನಿವಲ್ ಅಂತ ಪ್ರೋಗ್ರಾಮ್ ಆಗುತ್ತೆ, ಆ ಥರದ್ರಲ್ಲಿ ಇದನ್ನ ರೆಡಿ ಮಾಡಿರುವಂಥದ್ದು. ಹ್ಮ್ ಇದು ಮಂಗಳೂರು ದಸರಾಕ್ಕೆ ಹಾಕಿರೋದು. ಇದು ಫುಲ್ ಫೇಮಸ್ ಆಗಿತ್ತು ಹೌದಾ? ಲಾಸ್ಟ್ ಟೈಮ್ ಪೇಪರಲ್ಲೆಲ್ಲ ಬಂದು ನ್ಯೂಸಲ್ಲೆಲ್ಲ ಹಾಕಿದ್ರು. ಇದು ಚೆನ್ನಾಗಿ. ಎಷ್ಟು ದಿನ ಟೈಮ್ ತಗೊಂಡ್ರಿ? ಇದು ನಾವೊಂದು 2 ವಾರ. 2 ವಾರ. ಏನೇನು ರಾ ಮೆಟೀರಿಯಲ್ ಏನೇನು? ಇದರಲ್ಲಿ ಸೇಮ್ ಹಾಗೇನೆ, ಫೋಮು ಮತ್ತು ಬಟ್ಟೆ ಹ್ಮ್ ಆ ಥರ ಒಳಗಡೆ ಕಬ್ಬಿಣದ್ದು ಇದು ಆರ್ಕಿಟೆಕ್ಚರ್ ಎಲ್ಲ ಮಾಡಿಕೊಂಡು ಸ್ಕೆಲಿಟನ್ ಎಲ್ಲ, ನಂತರ ಅದಕ್ಕೆ ಫೋಮ್ ಹಾಕಿ ಮೇಲೆ. ಅಂದರೆ ನಮಗೆ ಒಂದು ಫೋಮ್ ಅಂದರೆ ಬೆನಿಫಿಟ್ ಅಂದರೆ ಒದ್ದೆ ಆದರೂ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತೇಳಿ.
ಬಾಕಿ ಮೆಟೀರಿಯಲ್ ಆದ್ರೆ ಒದ್ದೆ ಆದ್ರೆ ಹೋಗುತ್ತೆ ಆ ತರ. Okay. ಇದಾದ್ರೆ ನಮ್ಗೆ ಸ್ವಲ್ಪ ಆಮೇಲೆ ಮತ್ತೆ help ಟಚ್ ಆಗುತ್ತೆ. ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಪೇಂಟ್ ಟಚ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ. ಹಾ, ಮತ್ತೆ ನೆಕ್ಸ್ಟ್ ಗೆ ನಾವು ಸ್ವಲ್ಪ ತೊಳೆದು ಹಾ. ರೀಟಚ್ ಪೇಂಟ್ ಎಲ್ಲ ಹಾಕಿ ಮತ್ತೆ ಕೊಡ್ತೀವಿ. Okay. ಇದು ಫೋಮ್ ಮೇಲೆ ಕ್ಲಾತ್ ಹಾಕಿರೋದು ಹಾ, ಇದು ಕ್ಲಾತ್ ಹಾಕಿರುವಂತದ್ದು. ಅಂದ್ರೆ ಫೋಮ್ ಇದ್ದು ಟೆಕ್ಸ್ಚರ್ ಕಾಣಬಾರ್ದು ಅಂತ ಹೇಳಿ ಅದಕ್ಕೆ ಇದು ಅಂದ್ರೆ ಒಂಥರ ಇಫೆಕ್ಟ್ ಆ ತರ ಕೊಡುತ್ತೆ ಅಂತ. ನಮ್ದು ಇದು ಲೈಟ್ ಗೆ ಸ್ವಲ್ಪ ಗ್ಲೋ ಹೊಡೆಯುತ್ತೆ, ಓಕೆ. ಫ್ಲೋರಸೆಂಟ್ ತರ ಆ ತರ. ಅದು ಕಣ್ಣಿಗೆ ಹಾಕಿರೋದು ಏನದು ಬಣ್ಣ? ಫ್ಲೋರಸೆಂಟ್. ಫ್ಲೋರಸೆಂಟ್. ಫ್ಲೋರಸೆಂಟ್ ಇದು ಲೈಟ್ ನಿಮ್ಗೆ ಬ್ಲೂ ಲೈಟ್ ಬಿದ್ದು ಕೂಡಲೇ ಫುಲ್ ಅಟ್ರಾಕ್ಷನ್ ಆಗುತ್ತೆ ಆ ತರ. ಓಕೆ ಓಕೆ. ಫುಲ್ ಮೂವ್ಮೆಂಟ್ ಎಲ್ಲ ಇದೆ ಇದರಲ್ಲಿ. ಓ, ಐಬಾಲ್ ಎಲ್ಲ. ಹೌದು. ಅದೆಲ್ಲ ಮತ್ತೆ ಮೂವ್ಮೆಂಟ್ ಒಳಗಡೆಯಿಂದ ಮಾಡಿದ್ರೆ ಒಳಗಡೆಯಿಂದ ನಾವು ಮ್ಯಾನುವಲ್ ಕೂತ್ಕೊಳ್ತೇವೆ. ಒಬ್ರು ಯಾರಾದ್ರೂ ಇದ್ರ ಒಳಗಡೆ 4 ಜನ ಇರ್ತಾರೆ. ಈ ತಲೆ ಒಳಗಡೆ ಕೈ ಎಲ್ಲ ಹೀಗೆ ಅಲ್ಲಾಡುತ್ತೆ, ತಲೆ ಎಲ್ಲ ಅಲ್ಲಾಡುತ್ತೆ. ಓ, ಫುಲ್ ಸ್ಟ್ರಕ್ಚರ್ ಅದು ಫುಲ್ ಮೂವ್ಮೆಂಟ್ ಆಗುತ್ತೆ ಹೀಗೆ. ಮೂವ್ಮೆಂಟ್. ಇದು ಬರೀ ಮುಖ ಮಾತ್ರ ಕಾಣ್ತಿದ್ಯಲ್ಲ? ಅಲ್ಲ, ಇದ್ರದ್ದು ಅಂದ್ರೆ ಸಪ್ರೇಟ್ ಇದೆ ಪೀಸ್. ಓಕೆ. ನಾವು ಗಾಡಿಗೆ ಸೆಟ್ ಮಾಡುವಾಗ ಫುಲ್ ಎಲ್ಲ ಹಾಕಿ. ಅಂದ್ರೆ ಇದು ಎಷ್ಟು ಹೈಟ್ ಇತ್ತು ಟೋಟಲ್ ಆಗಿ? ಇದು ಸಾಧಾರಣ ಒಂದು ಗಾಡಿಯಿಂದ ನೆಲದಿಂದ ನಮ್ಗೆ 12 ಅಡಿ 15 ಅಡಿ ಒಳಗೆ. 15 ನಮಗೆ ಅಂದ್ರೆ 15 ಅಡಿ ಒಳಗಡೆ ಮಾಡ್ಬೇಕಂತ ಹೇಳಿ ಒಂದು ರೂಲ್ಸ್ ಇದೆ. ಅಂದ್ರೆ ಲೈಟಿಂಗ್ ಎಲ್ಲ ಮಾಡಿರ್ತಾರೆ. ಓಕೆ ಓಕೆ. ಹಾಗಾಗಿ 15 ಅಡಿಯಿಂದ 15 ಅಡಿ ಒಳಗೆ ಇರುತ್ತೆ ಎಲ್ಲ ನಮ್ದು ಐಟಮ್. ಇದೆ ಅದಕ್ಕಿಂತ ಜಾಸ್ತಿ ಇದೆ. ಅದೊಂದು ನವಿಲೊಂದು ಮಾಡಿದ್ದಿದೆ, ಅದು 16-17 ಅಡಿ ಇತ್ತು. ಅದಂದ್ರೆ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಲೈಟಿಂಗ್ ಎಲ್ಲ ಆಗುವಾಗ ಅವರು ಮತ್ತೆ ಡೌನ್ ಮಾಡ್ಬೇಕು ಆ ಸಿಚುವೇಶನ್ ಅಲ್ಲಿ. ಅದ್ರದ್ದು ಗರಿ ಎಲ್ಲ ಈಗ ಓಪನ್ ಆಗುವ ಹಾಗೆ ಎಲ್ಲ ಇದು ಮಾಡಿದ್ವಿ ಕಾನ್ಸೆಪ್ಟ್. ಓಕೆ. ಅದು ದೊಡ್ಡದು ಮಾಡಿದ್ರಲ್ಲಿ. ಬೇರೆ ಯಾವ್ಯಾವ್ದು ಕೆಲಸ ಮಾಡಿದ್ರೆ ಇನ್ನು ಏನೇನಿದೆ ಒಂಚೂರು ತೋರಿಸಿ. ನಿಮ್ದು ಸ್ಪೆಷಲೈಸ್ ಏನು? ನೀವು ಯಾವ್ದನ್ನ ಜಾಸ್ತಿ ಮಾಡೋದು? ನಿಮ್ಗೆ ಈಸಿ ಮತ್ತೆ ಜಾಸ್ತಿ ಅಂದ್ರೆ ಆರ್ಟ್ ವರ್ಕ್ ಸ್ವಲ್ಪ ಇಷ್ಟ, ಹಾಗಾಗಿ ಅದ್ರದ್ದೇ ಇದ್ರಲ್ಲಿ ಹೋಗ್ತಾ ಇದ್ದೇವೆ. ಹುಲಿವೇಷದ ತಲೆಗಳು ಆತರ ಅದೆಲ್ಲ ಮಾಡ್ತಾ ಇರ್ತೀವಿ. ಮತ್ತೆ ಜಾಸ್ತಿ ಅಂದ್ರೆ ನಾವು ಈ ಹುಷಾರಿಲ್ಲದ ಮಕ್ಕಳಿಗೆಲ್ಲ ಡೊನೇಟ್ ಮಾಡ್ತಾರಲ್ಲ, ಅವರಿಗೆ ಒಂದು ವೇಷ ಹಾಕಿ, ನಮ್ದು ಉಡುಪಿ ಕೃಷ್ಣಾಷ್ಟಮಿಗೆ ಒಂದು ವೇಷ ಹಾಕಿ ಮಾಡ್ತಾರೆ. ಓಕೆ. ಆ ತರದ್ರಲ್ಲಿ ನಾವು ವೇಷ ಎಲ್ಲ ರೆಡಿ ಮಾಡಿ ಕೊಡ್ತಾ ಇರ್ತೀವಿ. ಒಂದು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಸೋಷಿಯಲ್ ಸರ್ವಿಸ್ ತರ. ಮುಂಚೆ ಎಲ್ಲ ಅಂದ್ರೆ ಒಂದೊಂದು ವರ್ಕ್ ಮಾಡ್ಲಿಕ್ಕೆ ಜಾಸ್ತಿ ಇದೆಲ್ಲ ಮಾಡ್ತಿದ್ವಿ, ರೇಟ್ ಎಲ್ಲ. ಈಗ ಆ ತರ ಅಂದ್ರೆ ಅವರಿಗೂ ಕೂಡ ಲಾಸ್ ಆಗ್ಬಾರ್ದು, ಹೆಲ್ಪ್ ಆಗ್ಬೇಕು. ನಮಗೂ ಒಂದ್ ಸ್ವಲ್ಪ ಏನಾದ್ರು ಉಳಿಬೇಕಂತೇಳಿ ನಾವು ಈಗ ರೆಂಟ್ ತರ ಒಂದ್ ಸ್ವಲ್ಪ ಕೊಡ್ತಾ ಇದ್ದೀವಿ ಕಡಿಮೆ ರೇಟ್ ಅಲ್ಲಿ. ಅದು ಅವರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಹಣ ಉಳಿಯುತ್ತೆ ಮಕ್ಕಳಿಗೆ ಕೊಡ್ಲಿಕ್ಕೆ, ಹುಷಾರಿಲ್ಲದವರಿಗೆ. ಆ ತರದ್ದು ಸುಮಾರು ಮಾಡಿದ್ದೇವೆ ನಾವು ಈಗ ಆ ತರದ್ದೆಲ್ಲ ನಡೀತಾ ಇದೆ. ರೀಸನಬಲ್ ರೇಟ್ ಅಲ್ಲಿ ಅವರಿಗೆ ಒಂದು ರೇಟ್, ಅದ್ರಲ್ಲೂ ಕೂಡ ಸ್ವಲ್ಪ ಕನ್ಸೆಷನ್. ತುಂಬಾ ಪ್ರಾಬ್ಲಮ್ ಇದ್ರೆ ಸ್ವಲ್ಪ ಫ್ರೀ ಆಗಿ ಆ ತರ ಎಲ್ಲ ಕೊಡ್ತಾ ಇದ್ವಿ. ನಮ್ಮಿಂದಲೂ ಏನಾದ್ರು ಸ್ವಲ್ಪ ಅವರಿಗೆ ಹೆಲ್ಪ್ ಆಗಲಿ. ಓಕೆ. ಮತ್ತೆ ಎಲ್ಲೆಲ್ಲಿಂದ ನಿಮ್ಗೆ ಆರ್ಡರ್ ಬರುತ್ತೆ ಇದನ್ನು? ಯಾಕೆಂದ್ರೆ ಮಂಗಳೂರು ಈ ಕಡೆ ಅಂದ್ರೆ ಮೂಡುಬಿದ್ರೆ, ಉಡುಪಿ, ಬೈಂದೂರು, ಕಟೀಲು, ಮತ್ತೆ ಮಂಗಳೂರು ಜಾಸ್ತಿ ಆ ಥರ ಎಲ್ಲ ಬರುತ್ತೆ. ಮತ್ತೆ ಹೊರಗಡೆ ಅಂದ್ರೆ ಸ್ವಲ್ಪ ಬೆಂಗಳೂರು ಹೋಗಿದ್ದೀವಿ ವರ್ಕಿಗೆಲ್ಲ. ಓಕೆ. ಕೇಳಿದ್ರೆ ಸ್ವಲ್ಪ ಮಾಡಿಕೊಟ್ಟು ಬರ್ತಾ ಇತ್ತು. ಈ ರಿಯಾಲಿಟಿ ಶೋಗಳಲ್ಲಿ ರೀಸೆಂಟಾಗಿ ಯಾವ ಶೋ ಮಾಡಿದ್ರಿ? ಟಿವಿ ರಿಯಾಲಿಟಿ ಶೋಗಳಲ್ಲಿ ನಾವು ಚಾಂಪಿಯನ್ ಅಂತೇಳಿ ಒಂದು ಲಾಸ್ಟ್ ಮಾಡಿದ್ದು. ಓಕೆ. ನಂತರ ಮಾಡಲಿಲ್ಲ ಯಾವುದು. ಅಂದರೆ ಹೀಗೆ ಸ್ವಲ್ಪ ಹೋಗಿ ಬಂದಿದೆ ಒಂದೊಂದು ವರ್ಕಿಗೆ. ಮಜಾ ಭಾರತ ಅಂತೇಳಿ ಹೋಗಿ ಬಂದಿದ್ದೇವೆ. ಅದರಲ್ಲಿ ಯಾವ್ದು ಮಾಡಿದ್ರಿ? ಅದರಲ್ಲಿ ಒಂದು 2 ಡೈನೋಸರ್ ಇದೊಂದು ಕಾನ್ಸೆಪ್ಟ್. ಡೈನೋಸರ್ ಮಾಡಿದ್ದು? ಹೌದು, ಡೈನೋಸರ್ ಮಾಡಿ ಅಲ್ಲಿ ಶೋ ಕೊಟ್ಟಿದ್ದು. ಅದು ಒಳ್ಳೆ ಕ್ಲಿಕ್ ಆಗಿತ್ತು ಅಲ್ಲಿ. ಓಕೆ. ಅದೊಂದು ಮಾಡಿದ್ದೀವಿ. ಮತ್ತೊಂದು ಹೀಗೆ ದಿಗ್ವಿಜಯ ಚಾನಲ್ಗೆ ಒಂದು ಅವ್ರದ್ದು ಏನೋ ಪ್ಯಾನಲ್ ಪ್ರೋಗ್ರಾಮಿಗೆ ಮಾಡಿಕೊಟ್ಟಿದ್ದೇವೆ. ಓಕೆ. ಮುಖವಾಡಗಳು ಮಾಡೋದ್ರಲ್ಲಿ ನೀವು ತುಂಬಾ ಫೇಮಸ್. ಬನ್ನಿ ಒಂದಷ್ಟು ಮುಖವಾಡಗಳು ತೋರಿಸಿ. ಬನ್ನಿ ಮಾಡಿರೋದೆಲ್ಲ. ಇವರು ನಮ್ಮ ಅಮ್ಮ. ನಮಸ್ತೆ ಅಮ್ಮ. ಇವರಪ್ಪ. ಸರ್ ನಮಸ್ತೆ. ಅವರು ಚಿಕ್ಕಮ್ಮ. ನಮಸ್ತೆ ಅಮ್ಮ. ಮತ್ತೆ ಅಣ್ಣ, ಅತ್ತಿಗೆ ಅವರೆಲ್ಲ ಕೆಲಸಕ್ಕೆ ಹೋಗಿದ್ದಾರೆ. ಓಕೆ. ಇದೆಲ್ಲ ಅದೇ ನಾನು ಹೇಳಿದ್ನಲ್ಲ, ಹೆಲ್ಪ್ಗೆ ಅಂತ ಹೋಗುವಂಥದ್ದು ಮೆಟೀರಿಯಲ್ ಎಲ್ಲ ಇದು. ಓಕೆ. ಇದು ಆ ಥರ ಸ್ವಲ್ಪ ಹಾರರ್ ಹಿಡ್ಕೊಂಡು ಆ ಥರ ಸ್ವಲ್ಪ ಮಾಡ್ತಾ ಇರ್ತೇವೆ. ಓಕೆ. ಇದೆಲ್ಲ ಅದಕ್ಕಿಂತನೇ ಹೋಗಿ. ಹುಲಿವೇಷದ ಅದು? ಇಲ್ಲ, ಇದು ಇದರದ್ದು ಆಯುಧ ಹೀಗೆ ಹಿಡ್ಕೊಳ್ಳುವಂಥದ್ದು ಸ್ವಲ್ಪ ಟ್ರೈಬ್ ಕಾನ್ಸೆಪ್ಟ್. ಹುಲಿವೇಷದ್ದು ಇದೆಲ್ಲ ಹುಲಿವೇಷಕ್ಕೆ ಹೋಗೋದು. ಅದೇನು ಮೆಟೀರಿಯಲ್ ಏನದು? ಇದು ಫೈಬರಲ್ಲಿ ಮಾಡ್ತೇವೆ. ಇದು ಮಣ್ಣಲ್ಲಿ ವರ್ಕ್ ಮಾಡಿ ನಂತರ ಇದಕ್ಕೆ ಮೋಲ್ಡಿಂಗ್ ಎಲ್ಲ ಮಾಡಿ ಫೈಬರಲ್ಲಿ ಅದನ್ನು ಡೈ ತೆಗೆದು ಅದಕ್ಕೆ ವರ್ಕ್ ಮಾಡ್ತೇವೆ. ಎಷ್ಟು ದಿನ ಹಿಡಿಯುತ್ತದೆ ಮಾಡೋದು? ಅಂದರೆ ಅರ್ಜೆಂಟಿಗೆ ಬೇಕಿದ್ರೆ ಒಂದು ವಾರದಲ್ಲಿ ಮಾಡಿಕೊಡ್ತೇವೆ. ಎಷ್ಟಕ್ಕೆ? ಅಂದರೆ ಎಷ್ಟು ಪೀಸ್ ಒಂದು ಮಾಡೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ನಿಮಗೆ? ಅಲ್ಲ, ಅಂದರೆ ಒಂದು ಪೀಸ್ ಮಾಡ್ತೇವೆ.
ನಂತರ ನಾವು ಡೈ ತೆಗೆದಾದ್ಮೇಲೆ ನಾವು ಎಷ್ಟು ಬೇಕಿದ್ರು ಒಂದಿನದಲ್ಲಿ ಕೂಡ ಮಾಡ್ಬೋದು ಆ ಥರ. ಓಕೆ, ಬಟ್ ಫಸ್ಟ್ ಒಂದು ಮಾಡೋದಕ್ಕೆ ಮಾತ್ರ 1 ವಾರ ಅಂದರೆ ತಗೊಳ್ತೇವೆ. ಅರ್ಜೆಂಟ್ ಇದ್ದರೆ ಒಂದು ಬೇಗ ಮುಗಿಸ್ಕೊಡ್ತೇವೆ ಹಾಗೆ. ಕೆಲವೊಂದು ಸರಿ ತುಂಬ ವರ್ಕ್ ಎಲ್ಲ ಇದ್ದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅಂದರೆ ಕಂಟಿನ್ಯೂ ಕೂತ್ಕೊಳ್ಳೋದಿಲ್ಲ, ಬೇರೆ ಬೇರೆ ಮಾಡ್ತಾ ಮಾಡ್ತಾ ಒಂದೊಂದೇ ಹಾಗೆ ಆ ಥರ ಮಾಡ್ತಾ ಇರ್ತೀವಿ. ಸೀಸನಿಗೆ ಜಾಸ್ತಿ ಆ ಥರ ಸೀಸನಲ್ಲೇ ಮಾಡೋದು ಜಾಸ್ತಿ. ಓಕೆ, ಫ್ರೀ ಇರುವಾಗ ಜಾಸ್ತಿ ವರ್ಕ್ ಹೋಗೋದಿಲ್ಲ ಯಾವುದು. ಯಾವ ಟೈಮಲ್ಲಿ ನಿಮಗೆ ಸೀಸನು ಬಿಸಿ ಇರೋದು? ಬಿಸಿ ಸೀಸನ್ ಯಾವ್ದು ನಿಮಗೆ? ನಮಗೆ ಕೃಷ್ಣಾಷ್ಟಮಿ ಬಂದರೆ ಸ್ಟಾರ್ಟ್ ಆದಾಗೆ ಸೀಸನ್. ಕೃಷ್ಣಾಷ್ಟಮಿಯಿಂದ ದಸರಾ ಎಂಡ್ವರೆಗೆ ಮಂಗಳೂರು ದಸರಾ ಅಲ್ಲಿವರೆಗೆ ಇರುತ್ತೆ ನಮ್ಮದು. ಓಕೆ, ಮತ್ತು ಅಲ್ಲಿ ಸ್ವಲ್ಪ ಏನಾದರೂ ಪ್ರೊಸೆಷನ್, ಬ್ರಹ್ಮಕಲಶ ಆ ಥರದ್ದು ಮೆರವಣಿಗೆ ಎಲ್ಲ ಇದ್ದರೆ ಸ್ವಲ್ಪ ಹೋಗ್ತಾ ಇರ್ತೀವಿ. ವರ್ಷ ಪೂರ್ತಿ ಬಿಸಿ ಇರ್ತೀರಾ ಹೆಂಗೆ? ವರ್ಷ ಪೂರ್ತಿ ಅಂತ ಏನಿಲ್ಲ, ಇದರದ್ದು ಸೀಸನ್ ಇಷ್ಟರಲ್ಲೇ ಅಂದರೆ ಅದೇ ದಸರಾದವರೆಗೆ ಇರುತ್ತೆ. ನಂತರ ನಮ್ಮದು ಬೇರೆ ಕೆಲಸ ಆ ಥರ ಹೋಗ್ತಾ ಇರ್ತೀವಿ. ಆರ್ಟ್ ವರ್ಕ್ ಏನಾದರೂ ಇದ್ದರೆ ಮತ್ತು ಡೆಕೋರೇಷನ್ ಆ ಥರದ್ದು ಏನಾದರೂ ಇದ್ದರೆ ಹೋಗ್ತಾ ಇರ್ತೀವಿ. ಹೇಗಿದೆ ಆರ್ಟಿಸ್ಟ್ ಲೈಫ್? ಇಷ್ಟು ವರ್ಷ, ಒಂದು 20 ವರ್ಷದಿಂದ ಆರ್ಟಿಸ್ಟ್. ನಮಗೆ ಒಂದು ಖುಷಿ ಇದೆ ಆರ್ಟ್ ಅಂತೇಳಿ. ಫೈನಾನ್ಷಿಯಲಿ ಹೇಗಿದೆ? ಫೈನಾನ್ಷಿಯಲಿ ಬರುತ್ತೆ ಹೋಗುತ್ತೆ, ತೊಂದರೆ ಇಲ್ಲ. ನಮಗೊಂದು ಲಾಸ್ ಅಂತಲ್ಲ, ತಕ್ಕ ಮಟ್ಟಿಗಿದೆ. ಎಲ್ಲ ಕೊಟ್ಟಿದ್ದ ದುಡ್ಡು ಕೊಡ್ತಾರ? ಮಾಡಿದ ಕೆಲಸದೆಲ್ಲ ದುಡ್ಡು? ಕೆಲವೊಬ್ಬರು ಕೊಡ್ತಾರೆ, ಕೊಡದಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲ, ಯಾಕೆಂತಂದ್ರೆ ಸಿನಿಮಾ ಇಂಡಸ್ಟ್ರಿಲಿ ಕೆಲಸ ಮಾಡಿದವ್ರಿಗೆ ದುಡ್ಡು ಬರಲ್ಲ, ಆರ್ಟಿಸ್ಟ್ಗಳಿಗೆ ಎಷ್ಟೊಂದು ಬರಲ್ಲ ಅಂತ ಹೇಳಿದ್ರೆ, ಅಂದರೆ ಆ್ಯಕ್ಟ್ ಮಾಡೋರಿಗೆ ನಮ್ಮ ಹತ್ರ ಚೆಕ್ ಇರುತ್ತೆ ಅಂದ್ರೆ, ನಿಮ್ಮದು ಹಂಗೆ ಆಗುತ್ತಾ ಏನು ಅಂತ. ನಮಗೆ ಇಲ್ಲಿವರೆಗೆ ಆಗಲಿಲ್ಲ ಆ ಥರ, ದೇವರ ದಯದಿಂದ ಎಲ್ಲ ಆಲ್ಮೋಸ್ಟ್ ಕೊಟ್ಟಿದ್ದಾರೆ. ಕೊಡೋದು ಸ್ವಲ್ಪ ಲೇಟ್ ಆಗಿರ್ಬೋದು, ಆಲ್ಮೋಸ್ಟ್ ನಮ್ಮ ಇದರಲ್ಲಿ ಎಲ್ಲ ಸಿಕ್ಕಿದೆ ನಮಗೆ. ಈ ಮಜಾ ಭಾರತಕ್ಕೆ ಡೈನೋಸರ್ ಮಾಡಿದ್ರಿ ಅಂತಂದ್ರಲ್ಲ, ಎಷ್ಟು ಡೈನೋಸರ್ ಮಾಡಿರೋದು? ಅದರಲ್ಲಿ 2 ಡೈನೋಸರು, ಒಂದು ಡ್ರ್ಯಾಗನ್ ಥರ ಮಾಡಿದ್ದೀವಿ. ಅದೊಂದು ಕಾನ್ಸೆಪ್ಟ್ ಇತ್ತು. ಎಷ್ಟು ದಿನ ಟೈಮ್ ಹಿಡಿತು? ಅದು 2 ದಿನದಲ್ಲಿ ಮಾಡಿರೋದು. 2 ದಿನದಲ್ಲ? ಒಂದಿನ ಹೋಗಿ ಮೆಟೀರಿಯಲ್ ಎಲ್ಲ ತಂದಿಟ್ಟಿದ್ರು, ಒಂದಿನ ಹೋಗಿ ಕರೆಕ್ಟ್ ಇದೆಲ್ಲ ಮಾಡಿ ಮಾತ್ರ ಡೇ ನೈಟ್ ಮಾಡಿದ್ದೇವೆ. ಮರುದಿವಸ ಶೂಟಿಂಗಿಗೆ ರೆಡಿ ಆಗಿತ್ತು. ಎಷ್ಟು ಖುಷಿ ಸಿಗ್ತದೆ ಮಾಡಿದ್ದು? ತುಂಬ ಖುಷಿ ಆಯ್ತು. ಎಲ್ಲ ಇದು ಮಾಡಿದರು, ಒಳ್ಳೇದಾಗಿದೆ ಅಂತೇಳಿ ಎಲ್ಲ ಹೇಳಿದರು, ಖುಷಿ ಆಯ್ತು. ಮತ್ತು ಹೇಗಿದೆ ಇದು ವರ್ಕ್ ಟೋಟಲ್ ಆಗಿ? ನಿಮಗೆ ಕಷ್ಟ ಅನ್ಸೋದು ಯಾವುದು ಈ ವರ್ಕಲ್ಲಿ? ಕಷ್ಟ ಅಂದರೆ ಜನ ಒಟ್ಟು ಮಾಡೋದೇ ಕಷ್ಟ ಆಗಿದೆ ಈಗ. ಬಾಕಿದೆಲ್ಲ ನಾವು ಮಾಡ್ತಾ ಇರ್ತೀವಿ, ಜನಗಳೇ ಸಿಗೋದಿಲ್ಲ ಈಗ ನಮ್ಮ ವರ್ಕರ್ಸ್ ಸಿಗಲ್ಲ, ಹೆಲ್ಪರ್ಸ್ ಆ ಥರ ಸಿಗೋದಿಲ್ಲ. ಅದಕ್ಕೆ ನಮಗೆ ಎಷ್ಟಾಗುತ್ತೋ ಅಷ್ಟು ಈಗ ಸದ್ಯಕ್ಕೆ ವಹಿಸ್ಕೊಳ್ತಿದ್ದೇವೆ, ಜಾಸ್ತಿ ಯಾರ ಮೇಲೆ ಇದು ಮಾಡೋದಿಲ್ಲ. ಹಾಗೆ ಬೇರೆ ಬೇರೆ ಸ್ಟೇಟ್ಗಳಿಂದ ಅದರ ಇದನ್ನು ನೋಡಿ ನಿಮ್ದು ಸೋಷಿಯಲ್ ಮೀಡಿಯಾದಲ್ಲಿ ಏನಾರು ಕರೆದಿದ್ದಾರಾ? ಹೇಗೆ ನೀವು ಇದನ್ನು ವರ್ಕ್ ಆಗ್ತಾ ಇರ್ತೀರಾ? ಹಾಕ್ತಾ ಇರ್ತೇವೆ, ನೋಡ್ತಾರೆ, ಸ್ವಲ್ಪ ಇದೆಲ್ಲ ಮಾಡ್ತಾರೆ, ಕರೆದಿದ್ದಾರೆ. ಕೆಲವೊಂದು ಆಗೋದಿದ್ರೆ ಹೋಗ್ತೇವೆ ಹಾಗೆ, ಅಂದರೆ ದೂರ ಎಲ್ಲ ಹೋದರೆ ನಮಗೆ ಸಹ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ಹೋಗೋದಿಲ್ಲ ಜಾಸ್ತಿ. ತುಂಬ ಊರಲ್ಲೇ ಸೆಟ್ಲ್ ಆಗ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ನೀವು? ಊರಲ್ಲಿ ಹಾಗೇನೆ, ಸ್ವಲ್ಪ ಬೇರೆ ವರ್ಕ್ ಇದ್ದರೆ ನಮಗೆ ಸ್ವಲ್ಪ ವರ್ಕೌಟ್ ಆಗೋದಿದ್ರೆ ಮಾತ್ರ ನೋಡ್ತೇವೆ. ತುಂಬ ಲಾಸ್ ಆ ಥರ ಎಲ್ಲ ಇದ್ದರೆ ಹೋಗೋದಿಲ್ಲ ಹಾಗೆ. ಈಗ ಜನ ಸಿಗೋದಿಲ್ಲ ಅಂತಿರಲ್ಲ, ನೀವೇ ಯಾಕೆ ಒಂದಷ್ಟು ಟ್ರೈನಿಂಗ್ ಕೊಡಬಾರ್ದು? ಕ್ಲಾಸಸ್ ಮಾಡಿ ಇಂಥದ್ದೆಲ್ಲ ಮಾಡ್ತಿದ್ವಿ ಮುಂಚೆ ಎಲ್ಲ, ಟ್ರೈನಿಂಗ್ ಎಲ್ಲ ಮಾಡ್ತಿದ್ವಿ. ಆ ಶಿಷ್ಯಂದ್ರುಗಳು ಯಾರು ಉಳ್ಕೊಂಡಿಲ್ಲ ನಿಮ್ಮ ಹತ್ರ? ಇಲ್ಲ, ಆ ಥರ ಕಲಿತು ಮತ್ತೆ ಹೋಗ್ಬಿಡ್ತಾರೆ ಹಾಗೆ. ಅಲ್ಲ, ಯಾಕಂದ್ರೆ ಈಗೆಲ್ಲ ಮಾಡೋದೇ ಕಡಿಮೆ ಅಲ್ಲ, ಸಿಗೋದಿಲ್ಲಲ್ಲ ಈ ಥರ ಆರ್ಟ್ ವರ್ಕ್ ಮಾಡೋದೆಲ್ಲ ಸಿಗೋದೇ ಕಡಿಮೆ ಅಲ್ಲ. ಹೌದು, ಇಷ್ಟು ಆರ್ಟಿಸ್ಟಿಕ್ ಆಗಿ ಮತ್ತು ಆ ರಿಯಾಲಿಟಿ ಈ ಥರ ಹಂಗೆ ರಿಯಲ್ ಥರನೇ, ಅದು ತುಂಬ ಕಷ್ಟ. ನೀವೊಂದಷ್ಟು ಟ್ರೈನಿಂಗ್ ಕೊಡಿ, ಕ್ಲಾಸಸ್ ಮಾಡಿಬಿಟ್ಟು ಮಾಡ್ಬೋದು. ಇಂಟ್ರೆಸ್ಟ್ ಇದ್ದರೆ ಹೇಳ್ಕೊಡ್ತೀವಿ, ಹೇಳಿಕೊಟ್ಟಿದ್ದೀವಿ ಕೂಡ. ಕೆಲವೊಂದು ಸಿಚುವೇಶನಲ್ಲಿ ಅವರು ಸ್ವಲ್ಪ ಜಾಸ್ತಿ ಇದಾದರೆ ಇದಾಗ್ತಾರೆ ಹಾಗೆ, ನಮ್ಮ ಜೊತೆ ನಿಲ್ಲುವುದಿಲ್ಲ. ಮತ್ತೆ ಸ್ವಲ್ಪ ಕಲ್ತ ಮೇಲೆ ಹೋಗ್ಬಿಡ್ತಾರೆ ಹಾಗೆ. ನಿಮಗೆ ಕಾಂಪಿಟೇಷನ್ ಆಮೇಲೆ ಆ ಥರನೇ ಆಗುತ್ತೆ ಈಗ ಜಾಸ್ತಿ. ಇಲ್ಲ, ನಮ್ಮಿಂದಲೇ ಕಲ್ತದ ಅಂತ ಉಂಟಲ್ಲ ಹಾಗೆ. ಓಕೆ, ಅಂದರೆ ಕ್ಲಾಸಸ್ ಮಾಡಿದ್ರೆ ಒಂದು ಬ್ಯಾಚ್ ವೈಸ್ ಕ್ಲಾಸಸ್ ಮಾಡಿದ್ರೆ ಅಟ್ಲೀಸ್ಟು. ಹೌದು, ಈ ಫ್ರೀ ಟೈಮಲ್ಲಿ, ಈಗ ಸೀಸನ್ ಟೈಮಲ್ಲಿ ನೀವು ಬ್ಯುಸಿ ಇರ್ತೀರಾ, ಅನ್ಸೀಸನ್ ಟೈಮಲ್ಲಿ ಅದನ್ನು ಮಾಡ್ಬೋದಲ್ಲ? ಅಂದರೆ ನಾವು ನಮಗೊಂದು ಹೇಳ್ಕೊಡುವ ಇದು ಕಮ್ಮಿ ಇರೋದು, ತಾಳ್ಮೆ ಇಲ್ಲ ಅಂತಲ್ಲ, ಸ್ವಲ್ಪ ಟೀಚಿಂಗ್ ಇದರಲ್ಲೆಲ್ಲ ಜಾಸ್ತಿ ನಾವು ಇದು ಮಾಡೋದಿಲ್ಲ. ನಮ್ಮದು ನೋಡಿ ಕಲಿತ್ರೆ ಕಲಿತಾರೆ ಹಾಗೆ, ಪ್ರಾಕ್ಟಿಕಲ್ ಕ್ಲಾಸಸ್ ಆ ಥರ ಹೇಳ್ಕೊಡೋದು ಆ ಥರ ಎಲ್ಲ ಇದ್ದರೆ ಇದು ಮಾಡ್ತಾರೆ ಹಾಗೆ. ಥಿಯರಿ ಬೇಡ, ಇದಕ್ಕೆಲ್ಲ ಪ್ರಾಕ್ಟಿಕಲ್ಲೇ ಬೇಕಾನೆ. ಪ್ರಾಕ್ಟಿಕಲ್ ನಿಲ್ಬೇಕಷ್ಟೇ, ನಿಂತರೆ ಮಾಡ್ಕೊಡ್ಬೋದು. ಅದನ್ನ ಮಾಡೋಕ್ಕೆ ಎಷ್ಟು ಟೈಮ್ ಹಿಡಿತು, ಅದು ಏನಿದು ಅದನ್ನು ತೋರಿಸಿ ಅದೊಂದು ಸಲ. ಅದು ಇದಂದರೆ ಅದೇ ಉಡುಪಿ ಇದಕ್ಕೆಲ್ಲ ವೇಷ ಹಾಕೋದು ಆ ಥರದ್ದೆಲ್ಲ ಕಾನ್ಸೆಪ್ಟ್ ಇದು.
ಓಕೆ. ಇದೊಬ್ಬರಿಗೆ ಹೀಗೆ ದಸರಾ ಮಾಡಿ ಇದು ದಸರಾ ದಸರಾದಲ್ಲ, ಇದು ಅಷ್ಟಮಿಗೆ ಅಷ್ಟಮಿಗೆ ದುಡ್ಡು ಕಲೆಕ್ಷನ್ ಮಾಡಿ ಹಾ. ಹುಷಾರಿಲ್ಲದ ಮಕ್ಕಳಿಗೆಲ್ಲ ಓಕೆ ಕೊಡ್ತಾರೆ. ಓಕೆ. ಆ ಥರದ್ರಲ್ಲಿ ಮಾಡಿ ಕೊಡುವಂಥದ್ದು. ಹ್ಮ್ ಒಂದು 2-3 ಟೀಮು ನಮ್ಮ ಹತ್ರ ಆಲ್ಮೋಸ್ಟ್ ಇದೆ ಈಗ ಸದ್ಯಕ್ಕೆ. ಹ್ಮ್ ಅವರು ವರ್ಷ ಮಾಡಿ ಕೊಡ್ತಾ ಇರ್ತೀವಿ ಅವರಿಗೆ. ಅವರು ಒಂದು 2-3 ತಿಂಗಳು ಮುಂಚೆನೆ ಹೇಳಿಬಿಡ್ತಾರೆ, ನಮ್ಗೆ ಈ ಸರಿ ಬೇಕು ಮಾಡಿಕೊಡಿ ಅಂತ. ನಮ್ದು ಒಂದು ಕಾನ್ಸೆಪ್ಟ್ ಇರುತ್ತೆ, ಯಾವುದಾದ್ರೂ ಫೋಟೋ ಇದ್ರೆ ಹ್ಮ್ ಆ ಥರ ಏನಾದರೂ ಇದ್ದರೆ, ಇಲ್ಲಾಂದರೆ ಅವರದ್ದೇ ಕಾನ್ಸೆಪ್ಟ್ ಇದ್ದರೆ ಅದರಲ್ಲೂ ಸಹ ಮಾಡಿಕೊಡ್ತೇವೆ. ಓಕೆ. ಈಗ ಹಾಕಿ ಇದು ಮಾಡಿ. ಅದೇನದು ಫೋಮಾ? ಇದು ಫೈಬರ್ ಆ್ಯಕ್ಚುಲಿ. ಮತ್ತು ಇದು ಮೇಲ್ಗಡೆಯಿಂದ ಫೋಮ್. ಅದೇ ಹೇಳಿದ್ನಲ್ಲ, ಕಸದಿಂದ ರಸ ಥರನೇ ಮಾಡ್ತಾ ಇದ್ದೀವಿ. ಜಾಸ್ತಿ ಹೆವಿ ಕೂಡ ಆಗಬಾರ್ದು, ಅವರಿಗೆ ಹಾಕೊಂಡು ಸುಸ್ತಾಗುತ್ತೆ. ಓಕೆ. ಆ ಥರ ಎಲ್ಲ ನೋಡ್ತಾ ಇರ್ತೀವಿ ನಾವು. ಇದು ಯಾವುದೇ ಮೋಲ್ಡ್ ಮಾಡಕ್ಕೂ ನಿಮಗೆ ಒಂದು ವಾರ ಹಿಡಿಯುತ್ತಾ? ಯಾವುದೇ ಫೇಸ್ ಆದ್ರೂ ಒಂದು ವಾರ ಅಂತಲ್ಲ, ಒಂದು 2-3 ದಿನದಲ್ಲಿ ಮಾಡಿ ಮುಗಿಸ್ತೇವೆ ನಾವು. ಅಂದರೆ ಈ ಮಳೆ ಎಲ್ಲ ಬಂದರೆ ಡ್ರೈ ಆಗೋದಿಲ್ಲ ಆ ಥರ. ನಮಗೀಗ ಕೃಷ್ಣಾಷ್ಟಮಿ ಟೈಮಲ್ಲೆಲ್ಲ ಜಾಸ್ತಿ ಮಳೆ ಎಂಡಿಂಗ್ ಟೈಮಲ್ಲಿ ಮಳೆ ಎಲ್ಲ ಇರುತ್ತೆ ಹಾಗಾಗಿ ಡ್ರೈ ಆಗೋದಿಲ್ಲ, ಆ ಥರ ಎಲ್ಲ ಇರುತ್ತೆ. ಮತ್ತು ಕೆಮಿಕಲ್ ಜಾಸ್ತಿ ಹೆಚ್ಚು ಕಮ್ಮಿ ಆದರೆ ಇದಾಗುತ್ತೆ. ಅದೆಲ್ಲ ನೋಡಿಬಿಟ್ಟು ನಾವು ವರ್ಕ್ ಮಾಡ್ತಾ ಇರ್ತೀವಿ. ಲೈಟ್ ಹಾಕಿದ್ರ ಮೇಲೆ ಅದಕ್ಕೆ? ಹೌದು, ಲೈಟ್ ಇದೆಯಾ? ಹಾಂ, ಲೈಟಿಂಗ್ ಎಲ್ಲ ಇದೆ. ಅಂದರೆ ಕೇಳ್ತಾರೆ ಈಗ ಸ್ವಲ್ಪ ಚೇಂಜಸ್ ಏನಾದರೂ ಅಟ್ರಾಕ್ಷನ್ ನೈಟಿಗೆಲ್ಲ, ನೈಟ್ ಎಲ್ಲ ನಿಲ್ತಾರೆ ಫಂಕ್ಷನ್. ಯಾವ ಥರ ಲೈಟ್ ಅದು? ಇದು ಮಾಮೂಲಿ LED, ಇದು ಬ್ಯಾಟ್ರಿಯಲ್ಲಿ ಯೂಸ್ ಮಾಡುವಂಥದ್ದು. ಆ ಥರನೇ ಯೂಸ್ ಮಾಡೋದು ಜಾಸ್ತಿ. ಓಕೆ. ಅವರಿಗೆ ಹೆವಿ ಕೂಡ ಆಗಬಾರ್ದು ಆ ಥರ. ಕಣ್ಗೂ ಲೈಟ್ ಹಾಕಿದ್ರಾ ಹೇಗೆ? ಇಲ್ಲ, ಇದು ಅವರಿಗೆ ಕಾಣಬೇಕಂತೇಳಿ ಕೆಲವೊಂದಕ್ಕಿದೆ, ಕೆಲವೊಂದಕ್ಕಿಲ್ಲ. ಅದನ್ನ ಹಾಕೊಂಡು ಡ್ಯಾನ್ಸ್ ಮಾಡ್ತಾ? ಹೌದು, ಇದನ್ನ ಹಾಕೊಂಡು ಇದು ಮಾಡ್ತಾರೆ. ಅದು ಒಂದೇ ಲೈಟ್ ಹಾಕಿರೋದು ಅದಕ್ಕೆ? ಹಾಂ, ಇದಕ್ಕೀಗ ಒಂದೇ ಹಾಕಿದ್ದೇವೆ. ಮತ್ತು ಕೆಲವೊಂದಕ್ಕಿದೆ, ಇದರಲ್ಲಿ ಸಹ ಇತ್ತು, ಕಾಣೋದಿಲ್ಲ ಅಷ್ಟೇ ಇಲ್ಲಿದೆ. ಸಣ್ಣ ಸಣ್ಣ ಲೈಟ್. ಆಮೇಲೆ ಯಾವುದೋ ಒಂದು ಬೆಂಕಿ ಬರೋದೇನೋ ಮಾಡಿದ್ದು ನೋಡಿದೆ ನಾನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಅದು ಡ್ರ್ಯಾಗನ್ ಇದ್ದೊಂದು, ಬಾಯಿಂದ ಬೆಂಕಿ ಬರೋದು ಅಥವಾ ಯಾವುದೋ? ಹೌದೌದು, ಮೇಲ್ಗಡೆಯಿಂದ ಬೆಂಕಿ ಬರೋದು ಯಾವುದೋ ಒಂದು ಆ ಥರದ್ದು ನೋಡಿದ್ದು. ಅದು ಡ್ರ್ಯಾಗನ್, ಅದು ಒಬ್ಬರಿಗೆ ಮಾಡಿಕೊಟ್ಟಿರುವಂಥದ್ದು, ಅವರಿಗೆ ಮಾಡಿಕೊಟ್ಟಿದ್ದು. ಅದು ಅವ್ರು ಯೂಸ್ ಮಾಡ್ತಿದ್ದಾರೆ, ಪ್ರೊಸೆಷನ್ಗೆಲ್ಲ ಯೂಸ್ ಮಾಡ್ತಿದ್ದಾರೆ ಅವರಿಗೆ. ಶಿವನ ಏನಿದೆ ಇದು? ಇಲ್ಲ, ಇದು ಹಾರರ್ ಟೈಪಲ್ಲಿ ಸ್ವಲ್ಪ ಇಂಗ್ಲಿಷ್ ಫಿಲ್ಮ್ ಇದೆಲ್ಲ ಫೇಸ್ ಎಲ್ಲ ಇರುತ್ತಲ್ಲ, ದಿ ಮಮ್ಮಿ ಆ ಥರದ್ದೆಲ್ಲ, ಅದರಲ್ಲಿ ಒಂದೊಂದು ಕ್ಯಾರೆಕ್ಟರ್ನ ಹೆಕ್ಬಿಟ್ಟು ಮಾಡುವಂಥದ್ದು. ಇದು ಅವರು ಕಾನ್ಸೆಪ್ಟು ಈ ಥರ ಬೇಕು ಅಂತ ಹೇಳ್ತಾರೆ, ಆ ಫೋಟೋಸ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನ ನೋಡಿಬಿಟ್ಟು ನಾವು ಮಾಡ್ತಾ ಇರ್ತೀವಿ. ಇದಿಷ್ಟು ಎಲ್ಲ ಒಂದೇ ಟೀಮು ಮಾಡ್ಕೊಟ್ಟಿದ್ದ ನೀವು? ಹಾಂ, ಇಲ್ಲ, ಬೇರೆ ಟೀಮ್. ಓಕೆ. ನಮಗೆ ಈಗ ಒಂದು 2-3 ಟೀಮ್ ಇದೆ ಸಪ್ರೇಟ್. ಅವರಿಗೆ ಬಾಡಿಗೆ ಸಹ ಕೊಡ್ತಾ ಇರ್ತೇವೆ, ರೆಗ್ಯುಲರ್ ಬಾಡಿಗೆ ಕೊಡ್ತೀವಿ? ಹಾಂ, ರೆಗ್ಯುಲರ್ ಕೊಡ್ತಾ ಇರ್ತೀವಿ. ಜಾತ್ರೆಗೆ ಮೂಲೆಯಲ್ಲಿದ್ರು ನೀವು ಬಾಡಿಗೆ ಕೊಡ್ತೀರಾ? ಹಾಂ, ಕೊಡ್ತೇವೆ, ಎಲ್ಲಿದ್ರು ಸಹ ಕೊಡ್ತೇವೆ. ಅಂದರೆ ಹೆಲ್ಪ್ ಆಗಬೇಕು ಒಬ್ಬರಿಗೆ, ಆ ಥರ. ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಅದರ ಜವಾಬ್ದಾರಿ? ಹೌದೌದು, ಅದೆಲ್ಲ ಅವರೇ ತಗೊಳ್ಬೇಕು, ತಂದು ಕೊಡೋದು ಇದೆಲ್ಲ ಅವರೇ ಇದು ಮಾಡಬೇಕು, ಮತ್ತೆ ಕೊಡ್ತೀವಿ. ಯಾವ ಗ್ಯಾರಂಟಿ ಮೇಲೆ ಕಳಿಸ್ತೀರಾ ಅವ್ರಿಗೆ? ಇಲ್ಲ, ಅದು ಆರ್ಟಿಗೆ ಯಾರು ಮೋಸ ಮಾಡ್ತಾರೆ ಹಾಗೆ. ನಿಮ್ಮ ಹಾರ್ಟಿಗೆ ಮೋಸ ಮಾಡ್ತಾರ, ಈ ಹಾರ್ಟಿಗೆ ಮೋಸ ಮಾಡ್ತಾರ, ಅವ್ರ ಮೇಲೆ ಬಿಟ್ಟಿರುವಂಥದ್ದು. ನಾವೊಂದು ಧೈರ್ಯದಲ್ಲಿ ಕೊಟ್ಟಿರ್ತೇವೆ, ನಂಬಿಕೆಯಲ್ಲಿ ತಂದು ಕೊಡ್ತಾರೆ, ಆಲ್ಮೋಸ್ಟ್ ತಂದು ಕೊಡ್ತಾರೆ. ಅಲ್ಲ, ಈಗ ಬೇರೆ ಬೇರೆ ಅಂದ್ರೆ ಅವರು ಸಹ ಒಂದು ಒಳ್ಳೆ ಕೆಲಸಕ್ಕೆ ಅಂತಾನೆ ಇಳಿತಾರಲ್ವಾ, ಹಾಗಾಗಿ ಇದು ಮಾಡ್ತಾರೆ. ಅಲ್ಲ, ನೀವೀಗ ರೆಗ್ಯುಲರ್ ಗೊತ್ತಿರೋರು ಕೊಡ್ತೀರಾ, ಬಟ್ ಬೇರೆ ಊರವರೀಗ ಬೆಂಗಳೂರು ಅಥವಾ ನಾರ್ತ್ ಕರ್ನಾಟಕ ಅದು ನಮಗೆ ಪರಿಚಯ ಯಾರಾದರೂ ಆ ಥರ ಇದ್ರೆ ಮಾತ್ರ ಕೊಡುದು. ಒಬ್ರು ಲಿಂಕ್ ಅಲ್ಲಿ ಇದ್ರೆ ಅವ್ರನ್ನ ಮತ್ತೆ ಇದು ಮಾಡ್ತೇವೆ ನಾವು. ಓಕೆ, ಅವರೇ ತಂದು ಕೊಡ್ಬೇಕು ಆ ಥರ. ಇದು ಬಾಡಿ ಇದ್ಯಾರಿಗಿದು? ಇದು ಆ್ಯಕ್ಚುಲಿ ಹನುಮಂತನದ್ದು, ದೊಡ್ಡ ಹೈಟಿಗೆ ಹನುಮಂತ ಬರುತ್ತಲ್ಲ, ಆ ಥರದ್ದು ಇದು. ಓಕೆ, ಅದೇ ವಾಕ್ ಮಾಡ್ಕೊಂಡು ಬರ್ತಾ? ವಾಕ್ ಮಾಡ್ಕೊಂಡು ಬರುವಂಥದ್ದು. ಇದೀಗ ನಾನು ಅದೇ ಆಗ ಫೇಸ್ ತೋರಿಸಿದ್ದೆ, ಅದರ ಹಿಂದ್ಗಡೆ ಈ ಥರದ ವೇಷ ಎಲ್ಲ ಬರುತ್ತೆ. ಓಕೆ, ರಾಮ ಸೇತುದ್ದು ಕಾನ್ಸೆಪ್ಟಲ್ಲಿ. ಇದು ಆ್ಯಕ್ಚುಲಿ ಇದರಲ್ಲಿ ಸ್ಪಾಂಜಲ್ಲಿ ವರ್ಕ್ ಮಾಡಿರುವಂಥದ್ದು. ವೆಯ್ಟ್ ಇಲ್ಲ, ವೆಯ್ಟ್ಲೆಸ್. ಒಳಗಡೆ ಜಿಪ್ ಹಾಕಿದ್ರೆ ನೀವು ಅಂದರೆ ಅವರಿಗೆ ತೆಗಿಲಿಕ್ಕೆ ಎಲ್ಲ ಈಸಿ ಆಗುವ ಹಾಗೆ ಈ ಥರ ಶರ್ಟಿಗೆ ಮಾಡಿರುವಂಥದ್ದು. ಹಾಕ್ಕೊಂಡು ಜಿಪ್ ಹಾಕಿ ಯಾವಾಗ ಬೇಕು ಅವರಿಗೆ ತೆಗೆದು ಆರಾಮಾಗಿ ಸ್ವಲ್ಪ ಓಡಾಡಿಕೊಂಡು ಮತ್ತೆ ಹಾಕುದು, ಆ ಥರ ಎಲ್ಲ ಮಾಡಿರ್ತೀವಿ. ಇದಕ್ಕೆ ಫೇಸ್ ಬರುತ್ತೆ. ಇದು ಪರ್ಟಿಕ್ಯುಲರ್ ಸೈಜ್ಗೆ ಅಂತ ಇರುತ್ತೆ? ಇಲ್ಲ, ಇದು ದೊಡ್ಡ ಸೈಜ್ ಹಾಕೊಂಡಾಗ ಅವರಿಗೆ ಫಿಟ್ ಥರ ಫೀಲ್ ಆಗುತ್ತೆ. ಹೌದಾ? ಸಣ್ಣಕ್ಕಿದ್ದವರು ಸಹ ಹಾಕ್ಬೋದು.